ನಾನು ನಿನ್ನೆ ಸಾಯಂಕಾಲ ಊರಿಗೆ ಬಂದೆ, ಮನೆಗೆ ಬಂದೆ. ಇವತ್ತು ಬೆಳಿಗ್ಗೆ ನಮ್ಮದು ತೋಟಕ್ಕೆ ಹೋಗಿ ಅಲ್ಲಿಂದ ಭೀಮಾ ಎಷ್ಟು ಗಂಟೆಗೆ ಹೊರಡ್ತಾನೆ ಅಂತ ಗೊತ್ತಿತ್ತು ನನಗೆ. ಆಮೇಲೆ ಅಲ್ಲಿಗೆ ಹೊರಟಿದ್ದೆ. ಭೀಮಾ ಎಲ್ಲಿದ್ದಾನೆ ಅಂತ ಹುಡುಕಿದಾಗ ಬೆಳ್ಳಾವರದಿಂದ ಗಜ್ಜಿಗೆ ಗ್ರಾಮಕ್ಕೆ ಬರ್ತಾನೆ, ಗಜ್ಜಿಗೆ ಗ್ರಾಮದಿಂದ ಲಿಂಗಾಪುರಕ್ಕೆ ಬರ್ತಾನೆ, ಲಿಂಗಾಪುರದಿಂದ ಉದಯವಾರಕ್ಕೆ ಬರ್ತಾನೆ, ಉದಯವಾರದಿಂದ ಕಿರಳ್ಳಿಗೆ ಬರ್ತಾನೆ, ಕಿರಳ್ಳಿ ಮಾಗಡಿ ಮಧ್ಯದಲ್ಲಿ ಹೊಸಮಠ ಅಂತ ಒಂದು ಕಾಫಿ ತೋಟದಲ್ಲಿ ಬಂದು ನಿಲ್ತಾನೆ. ಅದು ನನಗೆ ನಾವೀಗೆಲ್ಲ ಈ ಫಾರೆಸ್ಟು ಮತ್ತು ಫಾರೆಸ್ಟ್ನವರು ETF ಅವ್ರನ್ನೆಲ್ಲ ಸ್ವಲ್ಪ ಜಾಸ್ತಿ ಏನು ಇದು ಮಾಡಲ್ಲ. ನನಗೆ ಆ ಹಳ್ಳಿಯಲ್ಲಿರೋ ನಮ್ಮ ಹುಡುಗರು ಇಡೀ ನಮ್ಮ ಏನು ಸಕಲೇಶಪುರ ತಾಲೂಕು ಹಳ್ಳಿ, ಮೂಡಿಗೆರೆ ಇಲ್ಲ ಬೇಲೂರು ಎಲ್ಲ ಹಳ್ಳಿಯಲ್ಲಿ ನಮಗೆ ಪರಿಚಯ ಇದ್ದಾರೆ. ನಮ್ಗೆ ಅವರೇ ಫೋನ್ ಮಾಡ್ತಾರೆ. ನಮ್ಗೆ ಫೋನ್ ಬಂತು, ಭೀಮಾ ಹೊರಡ ಸಮಯ ನನಗೆ ಗೊತ್ತು. ಹಾಗಾಗಿ ನಾನು ಇಲ್ಲಿಂದ ಒಂದು 2:30 ಹೊರಟೆ. ಕರೆಕ್ಟಾಗಿ ನಾನು 3 ಗಂಟೆ ಹೊತ್ತಿಗೆ ಕಿರಳ್ಳಿಗೆ ಹೋದೆ. ಕಿರಳ್ಳಿ ಸಕಲೇಶಪುರದಿಂದ ಸುಮಾರು ಒಂದು 6 ಕಿಲೋಮೀಟ್ರು 7 ಕಿಲೋಮೀಟ್ರ್ ಒಳಗಿದೆ. ಇದು ಪಕ್ಕ ಸಕಲೇಶಪುರ ತಾಲೂಕಿಗೆ ಭೀಮಾ ಬಂದು ನಿಂತಿದ್ದಾನೆ. ಆಮೇಲೆ ನಾನು ಅಲ್ಲಿಗೆ ಹೋದ ಕೂಡಲೇ ಅಲ್ಲಿ ಕೆಲಸ ಹುಡುಗರೆಲ್ಲ ನನ್ನ ನೋಡಿ ಖುಷಿ ಪಟ್ಟು, ಬನ್ನಿ ಅಣ್ಣ ಇಲ್ಲಿ ನಾವು ಕರ್ಕೋಗ್ತೀವಿ, ಇಲ್ಲೊಂದು ಒಳ್ಳೆ ದಾರಿ ಇದೆ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ಸುಮಾರು 30 ಅಡಿ ಹೈಟಲ್ಲಿ ನಾವು ಹೋಗಿ ನಿಂತ್ಕೊಂಡು, ಅದು ಕೆಳಗಡೆ ಅಂದ್ರೆ ನಮ್ಗೇನಿಲ್ಲ, ನಮ್ಗೇನೊಂದು 30 ಅಡಿ ಹೈಟಲ್ಲಿ ನಾವು ನಿಂತೀವಿ. 40 ಅಡಿ ಕೆಳಗಡೆ ಅಂದ್ರೆ 40 ಅಡಿ ಅಷ್ಟು ದೂರದಲ್ಲಿ ಆ ಭೀಮಾ ತುಂಬ ಕೆಸರೆಲ್ಲ ಮೈ ಮೇಲೆ ಹಾಕ್ಕೊಂತ ಇದ್ದ. ಆಮೇಲೆ ಪದೇ ಪದೇ ಆ ಗಾಯದೊಳಿಕೆ ಸೊಂಡ್ಲು ಹಾಕೋದು, ಅದ್ರ ಒಳಿಕೆ ಕೆಸರು ಬಿಡೋದು ಬರ್ತಾ ಇದ್ದ. ಆಮೇಲೆ ಆ ಭಾಗದಲ್ಲೆಲ್ಲ ಒಂಥರ ಕೊಳತು ಮಾಂಸ ವಾಸನೆ ಬರ್ತಾ ಇತ್ತು. ಅಷ್ಟೊತ್ತಿಗೆ ಆ ಹುಡುಗರು ಬೆಳಿಗ್ಗೆ ಅಲ್ಲ ನನಗೆ ಯಾರು ಬೆಳಿಗ್ಗೆ ನಾವು ಹೋದು ಅಲ್ಲೆಲ್ಲ ಮಾಂಸ ಕೊಳತು ವಾಸನೆ ಬರ್ತಾ ಇದೆ, ಒಂಥರ ದುರ್ವಾಸನೆ ಬರ್ತಾ ಇದೆ ಅಂತ. ನಾನಂದೆ, ದುರ್ವಾಸನೆ ಅಂದ್ರೆ ಹೇಗೆ ಅಂದೆ. ಯಾವ ಥರ ದುರ್ವಾಸನೆ ಅಂತ ಹೇಳ್ತೀಯ ಅಂತ. ಕೋಳಿ ಬೋಟಿ ಕೊಳ್ತಾಗ ವಾಸನೆ ಬರ್ತಾ ಇದೆ ಅಂದ. ಯಾಕೆಂದ್ರೆ ಅವನೊಬ್ಬ ಅಲ್ಲಿ ಒಬ್ಬ ಹುಡುಗ, ಅವನಿಗೆ ಕೋಳಿ ಬೋಟಿ ವಾಸನೆ ಹೇಗೆ ಅಂತ ಅವನಿಗೆ ಗೊತ್ತು. ನಾನು ಅದಕ್ಕೆ ಈ ದುರ್ವಾಸನೆ ಅಂದ್ರೆ ಯಾವ ಥರ ಅಂತ ಕೇಳಿದ್ದು. ವಾಸನೆಯಲ್ಲಿ ತುಂಬ ಥರ ವಾಸನೆ ಇದೆ. ಆಮೇಲೆ ನಾವು ಅಲ್ಲಿ ನಿಂತಾಗ ಒಂದು ಸ್ವಲ್ಪ ವಾಸನೆ ಬಂತು. ಭೀಮಾ ಚೆನ್ನಾಗೇ ಇದ್ದಾನೆ, ಇಲ್ಲ ಅಂತಲ್ಲ, ಆದರೆ ಅಲ್ಲಿ ಕೊಳತು ಸುರಿತಾ ಉಂಟು, ಅದು ಕ್ಯೂ ಬರ್ತಾ ಇದೆ. ಅಲ್ಲಿ ಹೋದಲ್ಲೆಲ್ಲ ವಾಸನೆ ಬರ್ತದೆ. ಆಮೇಲೆ ಭೀಮಾ ಸಿಕ್ಕಾಬಟ್ಟೆ ಕೆಸರು ಹಾಕ್ಕೊಂಡ. ನಾವು ನೋಡಿದ್ವು ಭೀಮಾ ಸ್ವಲ್ಪ ವೀಕು ಆಗಿದ್ದಾನೆ, ಆ ಬಾಡಿ ಇಲ್ಲ. ಈಗ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 5 ದಿವಸ ಆಯಿತು. ಆಮೇಲೆ ಏನು ಫುಡ್ ತಿಂತಾನೆ ಬಿಡ್ತಾನೆ ನಂಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಆದರೆ ತಿಂತದೆ ಅಂತ ಹೇಳ್ತಾರೆ ಅಲ್ಲಿ ಹುಡುಗರು. ಏನು ನನಗೆ ಹೇಳಲಿಲ್ಲ. ಆದರೆ ಅಲ್ಲಿ ಸುಮಾರು 1.5-2 ಅಡಿ ಅಷ್ಟು ಎತ್ತರ ಹುಲ್ಲಿದೆ. ಅದೊಂದು ಫಾರ್ಮ್ ಟ್ರೀ, ಇದು ಅಂದರೆ ಕಾಫಿ ತೋಟ ಇಲ್ಲ, ಎಲ್ಲ ಫಾರ್ಮ್ ಟ್ರೀ ನೆಟ್ಟಿದ್ದಾರೆ. ಅದು ಒಬ್ಬ ಸಚಿನ್ ಅನ್ನೋರದ್ದು ಅಲ್ಲಿ ಲೋಕಲ್ ಅವ್ರದ್ದು ಆ ಜಾಗ. ಅದ್ರ ಪಕ್ಕ ಇರೋದು ಅದೊಬ್ಬರದ್ದು ಹೊರಗಡೆ ಇರೋ ತೋಟ. ಆಮೇಲೆ ಭೀಮಾ ಅಲ್ಲಿಂದ ಮೂವ್ ಆದಾಗ ನಾವು ಸ್ವಲ್ಪ ಗಾಳಿ ದಿಕ್ಕನ್ನೆಲ್ಲ ನೋಡಿ, ಗಾಳಿ ದಿಕ್ಕು ನಾವು ನೋಡೋದು ಅಂದ್ರೆ ಹೇಗೆ ಅಂದರೆ, ಒಣಗಿದ ಮಣ್ಣ ಚೆನ್ನಾಗಿ ಪುಡಿ ಮಾಡಿ ನಾವು ಹೀಗೆ ಮೇಲೆ ಬಿಡ್ತೀವಿ. ಮೇಲೆ ಬಿಟ್ಟಾಗ ಆ ಮಣ್ಣು ಪುಡಿ ಯಾವ ಕಡೆಗೆ ಹೋಗ್ತದೆ ಆ ಕಡೆಗೆ ಗಾಳಿ ಬೀಸ್ತಿದೆ ಅಂತ ನೋಡಿದ್ದು. ಆವಾಗ ನೋಡ್ಬೇಕಾದ್ರೆ ಭೀಮನ್ ಕಡೆಯಿಂದಲೇ ನಮ್ಗೆ ಗಾಳಿ ಬೀಸ್ತಾ ಇತ್ತು. ಹಾಗಾಗಿ ನಾವು ಧೈರ್ಯವಾಗಿ ಹೋದು. ಅಲ್ಲೊಂದು ಸುಮಾರು ಒಂದು 150 ಅಡಿ ಆಗಲಿದ್ದೊಂದು ಕೆರೆ ಇತ್ತು. ಒಳ್ಳೆ ತಿಳಿಯಾದ ನೀರು. ಭೀಮಾ ಅದಕ್ಕೆ ಇಳಿದ. ಒಳ್ಳೆ ಈಜೆಲ್ಲ ಹೊಡೆದ. ಬಹುಶಃ ಮೈ ಕೈ ನೋವು, ಸಾಮಾನ್ಯ ತಣ್ಣೀರಲ್ಲಿ ಈಜು ಹೊಡೆದ್ರೆ ತಣ್ಣೀರಲ್ಲಿ ಮೈ ಕೈ ನೋವು ಎಲ್ಲ ಹೋಗುತ್ತೆ. ಈಜು ಹೊಡೆದ. ಆಮೇಲೆ ಭೀಮಾ ಒಂದು ಕಡೆಗೆ ಹೋಗಿ ಅಲ್ಲಿ ನಿಂತ್ಕೊಂಡ. ಅವನಿಗೆ ಗೊತ್ತಾಯ್ತು ನಾವು ಬಂದಿದ್ದು, ಗೊತ್ತಾಗೇ ಹೋಯ್ತು ಅಂತ. ಅದು ಭೀಮ್ಗೆ ನಾವು ಬಂದಿದ್ದು ಗೊತ್ತಾಗಿದ್ದು ಹೇಗೆ ಅಂತ ನಮಗೂ ಗೊತ್ತಾಗುತ್ತೆ. ಅವನೊಂದು ಸ್ವಲ್ಪ ನಮ್ಗೆ ಬೆನ್ನು ಕೊಟ್ಕೊಂಡು ಸ್ವಲ್ಪ ಕ್ರಾಸಲ್ಲಿ ಮುಖ ಮಾಡಿ ಕಿವಿ 2 ಹಿಂದಕ್ಕೆ ಮಾಡಿ
ಸುಮ್ಮನೆ ನಿಂತ್ಕೊಂತಾನೆ ಹೊರಗಣ್ಣಲ್ಲಿ ನೋಡ್ತಾ. ಹಾಗೆ ನಿಂತ ಅಂದ್ರೆ ಭೀಮ ನಮ್ಮ ಸ್ಮೆಲ್ ಹಿಡ್ದಾನೆ ಇಲ್ಲ ನಮ್ಮ ನೋಡಿದಾನೆ ಅಂತ ಲೆಕ್ಕ. ಯಾಕ ಆ ಪಾಪದ ಜೀವಿಗೆ ನಾವು ತೊಂದರೆ ಕೊಡೋದು, ನೋಡಿ ಆಯ್ತಲ್ಲ, ನಮ್ಗೆ ಬೇಕಾದಷ್ಟು ವಿಡಿಯೋನು ಸಿಕ್ತಲ್ಲ ಅಂತ. ಅದು ಪಕ್ಕ ಒಂದು ಎಸ್ಟೇಟ್ ಒಳಗೆ, ಅದೇನು ರಿಸರ್ವ್ ಫಾರೆಸ್ಟ್ ಅಲ್ಲ. ರಿಸರ್ವ್ ಫಾರೆಸ್ಟ್ ಆದ್ರೆ ನಾವು ಹೋಗೋದು ಇಲ್ಲ, ನಮ್ಗೆ ಯಾಕೆ. ಆದ್ರೆ ಒಂದು ಹೇಳ್ತೀನಿ ಅಧಿಕಾರಿಗಳಿಗೆ, ನಿಮ್ಮ ಡ್ರೋನು ಕೇವಲ ಒಂದು 40, 50, 60 ಅಡಿ ಎತ್ತರದಿಂದ ಆನೆದ ಫೋಟೋ ತೆಗಿತದೆ ಬಿಟ್ರೆ, ಆನೆದ ಚಲನವಲನ ನೀವು ಮೇಲಿಂದ ಬೆನ್ ಕಡೆಯಿಂದ ನೋಡ್ತೀರಿ ಬಿಟ್ರೆ ಕಾಫಿ ಎಸ್ಟೇಟ್ ಒಳಗೆ. ಆದರೆ ನೀವು ಅದ್ರದ್ದು ಎದುರಿಗೆ ನಿಂತು ನಿಮ್ಮ ಡ್ರೋನ್ ಫೋಟೋ ತೆಗಿಯಲ್ಲ, ಇಲ್ಲ ವಿಡಿಯೋ ಮಾಡಲ್ಲ. ಮತ್ತೊಂದು, ನಿಮ್ಮ ಡ್ರೋನಿಗೆ ಏನು ವಾಸನೆ ಹಿಡಿಯೋ ಶಕ್ತಿ ಏನಿಲ್ಲ. ನೀವು ಒಂದು ಕೆಲಸ ಮಾಡಿ, ನಾಳೆ ನೀವು ಎಷ್ಟೊಂದು ಜನ ಇದ್ದೀರಲ್ಲ, DFO ಇದ್ದೀರಿ, ರೇಂಜರ್ ಇದ್ದಾರೆ, ACF ಇದ್ದಾರೆ, ಇವರು ಎಲ್ಲ ಇದ್ದೀರಲ್ಲ, ನಾಳೆ ಬೆಳಿಗ್ಗೆ ಆನೆ ಹಿಂದೆ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಿ. ಅದು ನಡ್ಕೊ ಹೋಗ್ಬೇಕಾರೆ ಯಾವ ರೀತಿ ದುರ್ವಾಸನೆ ಹೊಡಿತಾ ಉಂಟು ನೋಡಿ. ಮಾಂಸ ಕೊಳತ ವಾಸನೆ ಬರ್ತದೆ. ಪದೇ ಪದೇ ಅದೇ ಜಾಗಕ್ಕೆ ಕೆಸರು ಬಿಡೋದು, ಸೊಂಡ್ಲು ಹಾಕೋದು, ಮೊನ್ನೆ ಗಾಳಿ ಬಿಡೋದು ಮಾಡ್ತಾ ಇದೆ ಅಂದ್ರೆ ನನ್ನ ಮನಸ್ಸು ಎಲ್ಲೋ ಕೆಸರು ಸಿಕ್ಕದಲ್ಲೇ ಇದ್ದಾಗ ಎಲ್ಲೋ ಒಂದು, ನಮ್ಮಲ್ಲಿ ಹಿಪ್ಪೆ ನೊಣ ಅಂತೀವಿ, ಹಿಪ್ಪೆ ಗುಂಗುರ ಅಂತೀವಿ ನಾವು ಮಲೆನಾಡಲ್ಲಿ, ಹಿಪ್ಪೆ ನೊಣ ಅಂತ ಇರ್ತವೆ. ಅವು ಏನಾಗ್ತವೆ ಅಂದ್ರೆ ಅವನ್ ನೀಲಿ ಬಣ್ಣ ಇರುತ್ತೆ, ಸ್ವಲ್ಪ ದೊಡ್ಡ ನೊಣಗಳು. ಅವು ಬಂದು ಮೊಟ್ಟೆ ಇಡ್ತವೆ. ಒಂದು ಸತಿ ಮೊಟ್ಟೆ ಇಡಕ್ ಶುರು ಮಾಡಿದ್ರೆ ಅವು 50-100 ಮೊಟ್ಟೆ ಇಟ್ಬಿಡ್ತವೆ. ಅವು ಕೆಲವೇ ಬಿಸಿ ಸ್ಕಿನ್ ಮೇಲೆ ಇಟ್ಟಾಗ ಬೇಗ ಮರಿ ಆಗ್ತವೆ. ಬೇಗ ಅಂದ್ರೆ ಕೆಲವೇ ನಿಮಿಷ, ಗಂಟೆಲಿ ಮರಿ ಆಗೋಗ್ತವೆ. ಏನಾದ್ರು ಮರಿಯಾಗಿ ಹುಳ ಬಂದಿರ್ಬೋದಾ ಅಂತ ನಾನು ಬಾರಿ ನೋಡಿದೆ, ಆದ್ರೂ ಹುಳ ಬಂದಿಲ್ಲ. ಬಹುಶಃ ಕಿವು ಸುರಿತಾ ಉಂಟಲ್ಲ, ಅದು ದುರ್ವಾಸನೆ ಇರ್ಬೋದು, ಇಲ್ಲ ಕೊಳತು ಮಾಂಸ ಸೆಪ್ಟಿಕ್ಕಾಗಿ ಅದು ಇಳಿತಾ ಉಂಟು. ಈ ಪರಿಸ್ಥಿತಿ ನೋಡಿದ್ರೆ ಭಾರಿ ಕಷ್ಟ ಅನಿಸ್ತದೆ. ಯಾಕೆಂದ್ರೆ ಕೋರೆ ಹೆಚ್ಚು ಕಡಿಮೆ ಮೆದುಳಿಗೂ ಹೋಗುತ್ತೆ. ಅಂದ್ರೆ ಮೆದುಳಿಗೂ ಅಲ್ಲಿಗೂ ಕಲೆಕ್ಷನ್ ಇಲ್ಲ. ಮೆದುಳು ಒಂದು ಸುಭದ್ರವಾದ ಮೂಳೆ ಒಳಗಿರ್ತದೆ. ಆದ್ರೆ ಆನೆಯು ಮೂಳೆ ಭಾರಿ ನಾಜೂಕಾಗಿ, ಭಾರಿ ಪ್ಲಾನ್ ಆಗಿ, ವ್ಯವಸ್ಥಿತವಾಗಿ ಅದು ಆಗಿರೋದು. ಆನೆ ತಲೆ ಉಂಟಲ್ಲ, ಅದು ನಮ್ಮ ಕಾಡ್ಕೋಣದ ಮೂಳೆಗೆ ಹೋಲಿಸಿರೆ ಅದು ಭಾರಿ ಮೆತ್ತನೆ ಮೂಳೆ, ಅದರೊಳಗೆ ಏರಿರುತ್ತೆ. ಹಾಗಾಗಿ ಭೀಮ ಅಂತಲ್ಲ, ಆನೆಗಳಿಗೆ ತಲೆ ಭಾರ ಆಗಲ್ಲ. ಅಷ್ಟು ದೈತ್ಯ ಆನೆಗೆ ಅಷ್ಟು ದೊಡ್ಡ ಮೂಳೆ ಆಗಿದ್ರೆ ಅದಕ್ಕೆ ಸಾಧ್ಯ ಇರಲಿಲ್ಲ. ಸರಿಯಾಗಿ ಆನೆಗಳ ತಲೆಗೆ ಬೇಕಾದ್ರೆ ಒಂದು ಮೊಳೆ ಹೊಡಿಬೋದು, ಅಷ್ಟು ಮೆತ್ತನೆ ಮೂಳೆ ಅದು. ಅದ್ರೊಳಗೆ ಕಂಪ್ಲೀಟ್ ಗಾಳಿ ತುಂಬಿರ್ತದೆ. ಅದು ನಮ್ಮ ಕಾಡ್ಕೋಣ ಮೂಳೆ ಆದ್ರೆ, ಕಾಡ್ಕೋಣನ ಹಣೆಗೆ ನೀವು ಯಾವ್ದಾರ ಒಳ್ಳೆ ಪೊಲೀಸ್ನವ್ರ ಹತ್ರ ಉಂಟಲ್ಲ 303 ರೈಫಲ್ ಆಗಲಿ, ಇಲ್ಲ ಬೇರೆ .315 ಆಗಲಿ ಅಂತ ರೈಫಲ್ಗಳಲ್ಲಿ ಹೊಡೆದ್ರು ಒಳಗಡೆ ಹೋಗಲ್ಲ, ಅಷ್ಟು ಗಟ್ಟಿ ಕಾಡ್ಕೋಣನ ಮೂಳೆ. ಅದೇ ಆನೆದು ತಲೆ ಮೂಳೆ ಕಂಪ್ಲೀಟ್ ಒಳಗಡೆ ಚಿಕ್ಕ ರಂಧ್ರಗಳು ಮತ್ತೆ ಅದರೊಳಗೆ ಏರಿರುತ್ತೆ. ಹಾಗಾಗಿ ಮೆದುಳವರಿಗೆ ಏನು ಮುಟ್ಟಲ್ಲ. ಆದ್ರೆ ಕಿವಿ, ಕಣ್ಣು ಅವೆಲ್ಲ ಆ ಭಾಗದಲ್ಲೇ ಬರೋದ್ರಿಂದ ನಾಳೆ ಸೆಪ್ಟಿಕ್ ಆಗಿ ಇನ್ನೇನಾರ ಆಗ್ಬಹುದು ಅನಿಸ್ತದೆ. ಒಂದೇ ಒಂದು ಯಾವ್ದಾದ್ರ ಆಂಟಿಬಯೋಟಿಕ್ ಅಂತದೊಂದು ಕೊಟ್ಟಿದ್ರೆ ಸರಿ ಆಗ್ತಿತ್ತು. ಆದ್ರೆ ಕಾಡಲ್ಲಿರೋ ಆನೆಗಳು ವಾಸಿ ಮಾಡ್ಕೊಂತವೆ, ನಿಜ ಇಲ್ಲ ಅಂತಲ್ಲ. ಕಾಡಲ್ಲಿರೋ ಆನೆಗಳು, ಕಾಡಲ್ಲಿರೋ ಹುಲಿಗಳು ಎಲ್ಲವೂ ಗಾಯಗಳನ್ನ ವಾಸಿ ಮಾಡ್ಕೊಂತವೆ, ಎಂತೆಂತ ಎಲ್ಲ ಮಾಡ್ತವೆ. ಅದೇ ವೆಸ್ಟರ್ನ್ ಘಾಟಲ್ಲಿ ಆದ್ರೆ ಯಾರು ಕೇಳಕ್ ಹೋಗ್ಲಿಲ್ಲ. ವೆಸ್ಟರ್ನ್ ಘಾಟಲ್ಲಿ ಇಂಥವು ಎಷ್ಟೆಷ್ಟೋ ನಡ್ತವೆ, ಯಾರು ನೋಡಲ್ಲ. ಆದ್ರೆ ಊರೊಳಗಿರೋದ್ರಿಂದ, ಆಮೇಲೆ ಒಂದು ಪ್ರಾಣಿಗೆ ಇಷ್ಟೊಂದು ಜನ ಅಭಿಮಾನಿಗಳು, ಇಷ್ಟೊಂದು ಜನ ದೇವಸ್ಥಾನದಲ್ಲಿ, ಚರ್ಚ್ಗಳಲ್ಲಿ ಮತ್ತೆ ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ ಆನೆ ಉಳಿಸುವಂತ. ಇನ್ನು ಆನೆ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಬೇಜಾರು ಮಾಡ್ತಾರೆ, ಎಷ್ಟು ಜನ ಕಣ್ಣೀರ್ ಹಾಕ್ತಿದ್ದಾರೆ. ಅದೌದು, ಕಾಡು ಪ್ರಾಣಿ, ಅದು ಗಾಯ ಅದು ವಾಸಿ ಮಾಡ್ಕೊಂತದೆ ಅಂತ ಹೇಳೋದು ಹಾಗಲ್ಲ. ಊರೊಳಗಿದ್ದಾಗ ನಾವು ಅರಣ್ಯ ಇಲಾಖೆ ಇದೆ, ಪಶು ವೈದ್ಯರಿದ್ದಾರೆ, ಯಾರೋ ಒಬ್ಬ
ಎಂಥದೋ ಊರು ಹೊಡ್ಕೊಂಡು ಪಾಸ್ ಆದಾನ ಒಬ್ಬ ವೆಟರ್ನರಿ ಡಾಕ್ಟ್ರು ಡ್ರೋನಲ್ಲಿ ನೋಡ್ಕೊಂಡು ಆನೆ ಚೆನ್ನಾಗಿದೆ, ಆನೆಗೆ ಏನೂ ಆಗಿಲ್ಲ ಅಂತ ಹೇಳೋದು ಅಂದರೆ ಅದೊಂದು ಎಲ್ಲರೂ ನಗ್ತಾರೆ. ಯಾರೋ ಒಬ್ಬ ಡಾಕ್ಟ್ರು ಒಬ್ಬ ಬೇಲೂರು ಭಾಗದವನೇನೋ ನಿನ್ನೆ ಹೇಳಿದಾನಂತೆ, ಡ್ರೋನಲ್ಲಿ ನೋಡ್ಕೊಂಡು ಆನೆ ಚೆನ್ನಾಗಿದೆ ಏನೂ ಆಗಿಲ್ಲ ಅಂತ. ಆದರೆ ಅಲ್ಲಿ ವಾಸನೆ ಬರ್ತಾ ಉಂಟಲ್ಲ, ಅದೇನಪ್ಪ ಡಾಕ್ಟ್ರೇ, ಬೇಲೂರು ಡಾಕ್ಟ್ರೇ, ಆ ವಾಸನೆ ಬರ್ತಾ ಉಂಟಲ್ಲ, ಕೊಳತು ವಾಸನೆ, ನಾನು ಹೇಳೋದು ಸುಳ್ಳು ಅನ್ನೋದಾದ್ರೆ ಆ ಹೊಸಮಠ ಎಸ್ಟೇಟ್ ಇದೆಯಲ್ಲ, ಅಲ್ಲಿ ಹೋಗಿ ಅದರಲ್ಲಿರೋ ಹುಡುಗರು ಇದ್ದಾರಲ್ಲ, ಕೂಲಿ ಕೆಲಸ ಮಾಡೋ ಹುಡುಗರು ಕಿರಳ್ಳಿಯಲ್ಲಿ, ಅವ್ರನ್ನ ಹೋಗಿ ಕೇಳಿ ಆನೆ ಏನಾಯ್ತು ಅಂತ. ಅವ್ರು ಹೇಳ್ತಾರೆ, ಆನೆ ಬಂದ ಕೂಡಲೇ ನಮಗೆ, ನಾವು ಅಲ್ಲಿ ಹೋಗಿ ನೋಡಕ್ಕೆ ಹೋದ ಕೂಡಲೇ ನಮಗೆ ಕೋಳಿ ಬೋಟಿ ಕೊಳ್ತ ವಾಸನೆ ಬಂತು, ಅಂದರೆ ಮಾಂಸ ಕೊಳ್ತ ವಾಸನೆ ಬಂತು, ವಾಸನೆ ಹೊಡಿತಲೇ ಇತ್ತು ಅಂತ. ನಾವು ಹೋದಾಗಲೂ ವಾಸನೆ ಬರ್ತಾ ಇತ್ತು, ಆದರೆ ಅಷ್ಟು ಬರ್ತಾ ಇರಲಿಲ್ಲ, ಯಾಕೆಂದರೆ ಸಿಕ್ಕಾಬಟ್ಟೆ ಕೆಸರು ಮುಖಕ್ಕೆ ಪದೇ ಪಟ 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 ಅಂತ ಹುಡ್ಕೊಂತ ಇತ್ತು, ಅಂದರೆ ಸೊಂಡ್ಲಲ್ಲಿ. ಅದು ನಾನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ಕಳಿಸ್ತೀನಿ ನಾನು. ಎಲ್ಲ ಜನತೆ ಎಲ್ಲ ನೋಡಲಿ, ಕರ್ನಾಟಕ ಜನತೆ ಎಲ್ಲ ನೋಡಲಿ ಏನು ನಡೀತದೆ ಅಂತ. ಯಾರೇನು ಸುಳ್ಳು ಹೇಳಿ ಯಾರಿಗೇನು ಆಗ್ಬೇಕಾಗಿಲ್ಲ. ನಮ್ಮ ದುಡ್ಡಲ್ಲಿ ನಾವು ಖರ್ಚು ಮಾಡ್ಕೊಂಡು, ಸಾವಿರಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ನಾವು ಕೆಲಸ ಮಾಡ್ತಿದ್ದೀವಿ. ನಾವು ಸರ್ಕಾರದ ಒಂದು ದುಡ್ಡಿಂದ ಏನು ನಾವು ಕೆಲಸ ಮಾಡ್ತಿಲ್ಲ, ಸರ್ಕಾರದ ವೆಹಿಕಲ್ನ ಬಳಸ್ತಾ ಇಲ್ಲ. ಆದರೆ ಇಷ್ಟು ಸತ್ಯ ಘಟನೆ ನಡೆದಿರೋದು, ಅದು ವಾಸಿ ಮಾಡ್ಕೊಂತದೆ ಇಲ್ಲ ಅಂತ ಅಲ್ಲ. ಆದರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಚಿಂತಾಜನಕ ಅನ್ನಿಸ್ತಾ ಉಂಟು. ಯಾಕೆ ಹೋದಲ್ಲೆಲ್ಲ ಆನೆದು ಮಾಂಸ ಕೊಳ್ತ ವಾಸನೆ, ದುರ್ವಾಸನೆ ಬರ್ತಾ ಇದೆ, ಈಗೆಲ್ಲ ಆಗ್ತಾ ಇದೆ. ಆದರೆ ಭೀಮ ಇವತ್ತು ಏನೋ ತಿಂತಾ ಇದ್ದಾನೆ, ಇಲ್ಲ ಅಂತ ಅಲ್ಲ. ಎಲ್ಲೋ ಅದರದ್ದು ಒಂದು ಸೈಡು ದವಡೆಯಲ್ಲಿ ಅದು ನುಂಗ್ತಾನೆ, ಯಾಕೆಂದರೆ ಹಸಿವಿನ ಮುಂದೆ ಯಾವುದೂ ಇಲ್ಲ. ಹಸಿವು ಉಂಟಲ್ಲ, ಅದನ್ನ ತಡ್ಕೊಳಕ್ಕೂ ಆಗಲ್ಲ. ಅದು ಎಲ್ಲೋ ಹೊಟ್ಟೆ ಹಸು ಇಲ್ದಲೇ ಊಟ ಮಾಡ್ಕೊಂಡು ಕೆಲವರು ಬದುಕೊಂಡಾರಲ್ಲ, ಅವ್ರಿಗೆ ಅರ್ಥ ಆಗಲ್ಲ. ದಿನದಲ್ಲಿ ಒಂದೊತ್ತು ಎರಡೊತ್ತು ಊಟ ಮಾಡ್ಕೊಂಡು ಕಷ್ಟದಲ್ಲಿದ್ದಾರಲ್ಲ, ಅವರಿಗೆ ಹಸಿವಿನ ಇದು ಏನು ಅಂತ ಗೊತ್ತು, ಅವರಿಗೆ ಮಹಾತ್ಮೆ ಇರಲಿ. ಈಗ ಅಷ್ಟೆಲ್ಲ ಆಗಿದೆ. ಭೀಮ ಬಹುಶಃ ಇವತ್ತು ಅಲ್ಲಿಂದ ಮುಂದೆ ಬಂದು ಅಲ್ಲೊಂದು ನಮ್ಮ ಹೈವೇ ಹತ್ರ ಒಂದು ಹೊಸೂರು ಕ್ಯಾಂಟೀನ್ ಅಂತ ಅಲ್ಲೊಂದು ಹೋಟೆಲ್, ಅಲ್ಲೊಂದು ಕಿರ್ಕ್ ಪಾರ್ಟಿ ಕ್ಯಾಂಟೀನ್ ಅಂತಿದೆ. ಒಂದು ಕಿರ್ಕ್ ಪಾರ್ಟಿ ಅಂತ ಯಾವುದೋ ಒಂದು ಫಿಲ್ಮ್ ಬಂತು, ಅದನ್ನ ಅಲ್ಲೇ ಶೂಟಿಂಗ್ ಮಾಡ್ತಾರೆ. ಹಾಗಾಗಿ ಆ ಕ್ಯಾಂಟೀನಿಗೆ ಅದೇ ಹೆಸರು ಬಂದಿದೆ. ಅಲ್ಲಿ ಪಾಸ್ ಆಗ್ತಾನೆ, ಅಲ್ಲಿ ಪಾಸ್ ಆಗಿ ಹೈವೇ ದಾಟಿ ಬಹುಶಃ ವಡೂರಿಗೆ ಹೋಗೋ ಚಾನ್ಸ್ ಇದೆ. ವಡೂರು ಅಂದರೆ ಭೀಮನ್ ಫೇವರಿಟ್ ಜಾಗ. ಈ ಮಳೆಗಾಲದಲ್ಲಿ ಸುಮಾರು ಆ ಭೀಮನ್ ಜೊತೆ ಒಂದು 12-13 ವರ್ಷದ ಒಬ್ಳು ಸುಂದರಿ ಇದ್ಲು ಹುಡುಗಿ. ಆ ಹುಡುಗಿನ ಜೊತೆ ಭೀಮ ಅಲ್ಲಿ ಸುಮಾರು 2-3 ತಿಂಗಳು ಆ ಭಾಗದಲ್ಲೇ ಇದ್ದ. ಅಂದರೆ ಆಲೂರು ತಾಲೂಕಿನ ಹಾಚಗೋಡ್ನಹಳ್ಳಿ ಭಾಗದಲ್ಲಿ ಜೋಳದ ಗಿಡಗಳು ದೊಡ್ಡವಾಗೋವರೆಗೂ ಕಾಯ್ತಾ ಇದ್ದ. ಆಮೇಲೆ ಅಲ್ಲಿಗೆ ಹೋಗಿದ್ದ. ಈಗ ಅಲ್ಲಿಗೆ ಹೋಗೋ ಚಾನ್ಸ್ ಇದೆ, ಯಾಕಂದ್ರೆ ಭಾರಿ ತಂಪು, ಲೆವೆಲ್ ಜಾಗ, ಸ್ವಲ್ಪ ಆಹಾರ ಇದೆ, ಒಳ್ಳೆ ನೀರಿದೆ. ಆಮೇಲೆ ಅಲ್ಲಿ ಜನಗಳು ಯಾರು ಕಿರ್ಕ್ ಮಾಡಲ್ಲ, ಅವರು ಭೀಮನ ಪಕ್ಕಾ ಅಭಿಮಾನಿಗಳು. ಅಲ್ಲಿಗೆ ಹೋಗೋ ಚಾನ್ಸು ಇದೆ. ಮತ್ತಿನ್ನು ಬೇರೆ ಆಲೂರು ತಾಲೂಕು ಕಡೆ ಮೇಲೆ ಹೋದ್ರೆ ಅಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆ ಕಷ್ಟ, ಇನ್ನಿನ್ನು ನೀರು ಕಡಿಮೆ ಆಗ್ತಾ ಬರ್ತಾ ಇದೆ. ಇಷ್ಟ ಆಗಿದೆ. ಆದರೆ ಭೀಮನ ಹಿಂದೆ ಭೀಮ ಹೋದಲ್ಲೆಲ್ಲ ದುರ್ವಾಸನೆ ಹೊಡಿತಾ ಇದೆ. ಅದು ಬಹುಶಃ ಕಿವು ಬೀಳ್ತಾ ಇರ್ಬೋದು. ನಾನು ಅಲ್ಲಿ ಸುಮಾರೆಲ್ಲ ನೋಡಿದೆ, ಜೂಮ್ ಮಾಡಿ ಎಲ್ಲ. ಅದು ಕೆಸರು ಹಾಕಿ ಅಂತ ಇರೋದ್ರಿಂದ ನನಗೆ ಗೊತ್ತಾಗಲಿಲ್ಲ. ಇಷ್ಟ ಆಗಿದೆ ಇವತ್ತಿಗೆ. ಇನ್ನು ನಾಳೆ ಎಲ್ಲಿ ಹೋಗ್ತಾನೆ ಅಂತ ನಾನು ಹೋಗಿ ಬರ್ತೀನಿ, ನೋಡೋಣ. ನಾನು ಸತತ 5 ದಿವಸದಿಂದ ಭೀಮನ ಹಿಂಬಾಲಿಸ್ತಾ ಇದ್ದೀನಿ. ನಾವು ಯಾವುದೇ ಸುದ್ದಿ ಕೊಟ್ಟು ನನಗೇನಾಗಬೇಕಾಗಿಲ್ಲ. ಆದರೆ ಯಾರು ಯೂಟ್ಯೂಬರ್ ಇಲ್ಲಿ ಯಾರು ಏನು ಸುಳ್ಳು ಸುದ್ದಿ ಹಬ್ಬಿಸಿ ಅವ್ರೇನು ಬದುಕಬೇಕಾಗಿಲ್ಲ. ಅವರು ಎಲ್ಲ ಸ್ವಂತ ಯಾವಾರ ಬೇರೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಏನೋ ಒಂದು ಸತ್ಯ ಸಂಗತಿ ತಿಳಿಸೋಣ ಅಂತ ಅವರೆಲ್ಲ ಯೂಟ್ಯೂಬ್ ಮಾಡ್ಕೊಂಡಿರೋದು ಬಿಟ್ಟರೆ, ನಾವು ಅಷ್ಟೇ. ನಾವು ನಮ್ಮ ಸ್ವಂತ ವೆಹಿಕಲ್ ಇಟ್ಕೊಂಡು ನಾವು ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ನಾವು ಕೆಲಸ ಮಾಡ್ತಾ ಇರೋದು.
ಹಂಗಾಗಿ ಈ ಸುಳ್ಳು ಸುದ್ದಿ ಹಬ್ಬಿಸಿ ನಮ್ಗೆ ಏನೂ ಆಗ್ಬೇಕಾಗಿಲ್ಲ. ಅಲ್ಲೂ ಭೀಮ ಮಾತ್ರ ಅಲ್ಲ, ಅಲ್ಲೂ ಶೋಚನೀಯ ಪರಿಸ್ಥಿತಿ ಆಗಿದೆ ಕ್ಯಾಪ್ಟನಿಗೂ. ಕ್ಯಾಪ್ಟನ್ನು ಅಲ್ಲಾಡ್ತಾ ಇಲ್ಲ ನಿತ್ತಲ್ಲಿ. ಇವತ್ತು ಆ ಭಾಗದಲ್ಲೇ ಆನೆ ನಿಂತವೆ. ಅವನಿಗೂ ರಕ್ತ ಇಳಿತಾ ಉಂಟು, ಕಿವು ಬರ್ತಾ ಉಂಟು. ಇವನಿಗೆ ಕೋರೆ ಒಂದು ಹೋಗಿದೆ, ಬೇರೆ ಪೆಟ್ಟಾಗಿಲ್ಲ. ಅವನಿಗೆ ಇದು ಮುಖ ಕುತ್ತಿಗೆ ಎಲ್ಲ ತೂತಾಗಿ ಹೋಗಿದೆ. ಅಲ್ಲೂ ಕಷ್ಟ ಇದೆ. ಆಮೇಲೆ ಮತ್ತೊಂದು ಸತಿ ಹೇಳ್ತೀನಿ, ಎಲ್ಲೋ ಒಂದು ಅರ್ಧ ಕಿಲೋಮೀಟರ್ ದೂರದಿಂದ ಒಂದು ಡ್ರೋನ್ ಬಿಟ್ಟು ಬೆನ್ನೊಂದು ಫೋಟೋ ತಕ್ಕಂದಿದೆ ಭೀಮ ಚೆನ್ನಾಗಿದ್ದಾನೆ ಅಂತಲ್ಲ. ನಾಳೆ ನೀವು ಅಧಿಕಾರಿಗಳೇ ಭೀಮನ ಹಿಂದ್ಗಡೆ ಹೋಗಿ ಅಲ್ಲಿ ಎಷ್ಟು ದುರ್ವಾಸನೆ ಬರ್ತಾ ಇದೆ ಭೀಮನ ಬಾಯಿಯಿಂದ ಅಂತ ನೋಡಿ. ಇಷ್ಟು ನಡೆದಿದೆ ಇವತ್ತು.